ಮಟ್ಟವು ಕಡಿಮೆಯಾಗಿದ್ದು ಡ್ಯಾಂನ ಒಳಹರಿವಿನಲ್ಲಿಯೂ ಅಪಾರ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಅನೇಕ ಭಾಗಗಳಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗಿದ್ದು ಡ್ಯಾಂನ ಒಳಹರಿವಿನಲ್ಲಿಯೂ ಇಳಿಕೆಯಾಗಿದೆ. ಜಲಾಶಯದ ಇಂದಿನ ಮಟ್ಟ 1816 ಅಡಿಯಾಗಿದ್ದು ಜಲಾಶಯದ ಒಳಹರಿವು 22,345 ಕ್ಯೂಸೆಕ್ ಇದೆ. ಇನ್ನು ನೀರಿನ ಹೊರಹರಿವು 12,482 ಕ್ಯೂಸೆಕ್ ಇದೆ. ಜಲಾಶಯದ ಒಳಹರಿವು ಹಾಗೂ ಹೊರಹರಿವಿನಲ್ಲಿಯೂ ಇಳಿಕೆಯಾಗಿದ್ದು ಹಾಲಿನ ನೊರೆಯಂತೆ ಧುಮ್ಮುಕ್ತಾ ಇದ್ದ ಜೋಗ ಜಲಪಾತದಲ್ಲಿ ಜೋಗ ವೈಭವವನ್ನು ನೋಡೋದಕ್ಕೆ ಹೋಗ್ತಾ ಇದ್ದಂತ ಪ್ರವಾಸಿಗರ ಸಂಖ್ಯೆಯು ಕಡಿಮೆಯಾಗಿದೆ. ರಾಜ್ಯಕ್ಕೆ ಬೆಳಕು ನೀಡುವ ಲಿಂಗನಮಕ್ಕಿ ಜಲಾಶಯದಲ್ಲಿ ಒಳಹರಿವಿನಲ್ಲಿ ಇಳಿಕೆ ಕಂಡುಬಂದಿದೆ. ಶರಾವತಿ ಜಲಾನಯನ ಪ್ರದೇಶವಾಗಿರುವಂತಹ ಹೊಸನಗರ ಸಾಗರ ಭಾಗದಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿರೋದ್ರಿಂದ ಇದೀಗ ಡ್ಯಾಂಗೆ ಹರಿದು ಬರ್ತಾ ಇರುವಂತಹ ನೀರಿನ ಮಟ್ಟದಲ್ಲೂ ಇಳಿಕೆಯಾಗಿದೆ. ಈಗ 22,345 ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇದ್ದು 12,482 ಕ್ಯೂಸೆಕ್ನಷ್ಟು ನೀರನ್ನು ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ. ಸದ್ಯ 1,819 ಅಡಿ ಇರುವಂತಹ ಜಲಾಶಯದಲ್ಲಿ ನೀರಿನ ಮಟ್ಟ 1,816 ಅಡಿಯಷ್ಟು ಸಂಗ್ರಹವಾಗಿದೆ. ಇನ್ನು ಜಲಾಶಯದಿಂದ ನೀರನ್ನ ಕಡಿಮೆ ಪ್ರಮಾಣದಲ್ಲಿ ಬಿಡ್ತಾ ಇರೋದ್ರಿಂದ ಜೋಗ ಜಲಪಾತದ ವೈಭವದಲ್ಲೂ ಕೂಡ ಸ್ವಲ್ಪ ಕಡಿಮೆಯಾಗಿದೆ. ಆ ಹಿನ್ನೆಲೆಯಲ್ಲಿ ಜೋಗ ನೋಡೋದಕ್ಕೆ ಬರ್ತಾ ಇದ್ದಂತಹ ಪ್ರವಾಸಿಗರ ಸಂಖ್ಯೆ ಕೂಡ ಇಳಿಮುಖವಾಗಿದೆ. ಯಾರು